ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನ್ಯೂಸ್ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಿದ್ದು ಮಂಗಳವಾರ ನಡೆದ ಉದ್ಘಾಟನಾ ಪಂದ್ಯದಲ್ಲಿ ಹಾಂಕಾಂಗ್ ತಂಡವನ್ನು ಸೋಲಿಸಿ ಅಫ್ಘಾನಿಸ್ತಾನ ತಂಡ ಶುಭಾರಂಭ ಮಾಡಿದೆ. ಬುಧವಾರ ಭಾರತ ಮತ್ತು ಯುಎಇ ಟೀಮ್ಗಳ ನಡುವೆ ಪಂದ್ಯ ನಡೆಯಲಿದೆ. ಈಗಾಗಲೇ 8 ಬಾರಿ ಏಷ್ಯಾ ಕಪ್ನ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲ 9ನೇ ಬಾರಿಗೆ ಟ್ರೋಫಿಯನ್ನ ಗೆಲ್ಲುವಂತ ನಿರೀಕ್ಷೆಯಲ್ಲಿದೆ. ಏಷ್ಯಾ ಕಪ್ನ ಮೊದಲ ಪಂದ್ಯದಲ್ಲೇ ಅಫ್ಘಾನ್ ಬ್ಯಾಟರ್ ಅಜ್ಮತುಲ್ಲಾ ಒಮರ್ ಜಾಯಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಒಮರ್ ಜಾಯಿ 20 ಎಸೆತಗಳಲ್ಲಿ ಅರ್ಧ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. ಹಾಗೆ ಕೇವಲ 21 ಎಸೆತಗಳಲ್ಲಿ 2 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳು ಸೇರಿದಂತೆ 53 ರನ್ಗಳನ್ನ ಕಲೆ ಹಾಕಿದ್ರು. ಈ ಮೂಲಕ ಏಷ್ಯಾ ಕಪ್ನಲ್ಲಿ ಅತಿ ವೇಗದ ಅರ್ಧ ಶತಕದ ದಾಖಲೆ ಸೃಷ್ಟಿಸಿದ್ರು. ಈ ಹಿಂದೆ 2022ರಲ್ಲಿ ಹಾಂಕಾಂಗ್ ವಿರುದ್ಧ 22 ಎಸೆತಗಳಲ್ಲಿ ವೇಗದ ಅರ್ಧ ಶತಕ ಸಿಡಿಸಿದ ದಾಖಲೆ ಸೂರ್ಯಕುಮಾರ್ ಯಾದವ್ ಅವರ ಹೆಸರಿನಲ್ಲಿತ್ತು. ಏಷ್ಯಾ ಕಪ್ ಪಂದ್ಯಾವಳಿ ಆರಂಭಕ್ಕೂ ಮುನ್ನ ಮಂಗಳವಾರ ಕ್ಯಾಪ್ಟನ್ಸ್ ಮೀಟಪ್ ಮತ್ತು ಪ್ರೆಸ್ ಮೀಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. 8 ತಂಡಗಳ ನಾಯಕರು ಇಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹಾಗೆ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಅಲಿ ಅಘಾ ಕೂಡ ಭಾಗವಹಿಸಿದ್ರು. ಆದರೆ ಉಭಯ ತಂಡಗಳ ನಾಯಕರು ಯಾವುದೇ ಮಾತುಕತೆ ನಡೆಸಿಲ್ಲ, ಹಾಗೆ ಹ್ಯಾಂಡ್ ಶೇಕ್ ಕೂಡ ಕೊಟ್ಟಿಲ್ಲ. ಪಂದ್ಯದ ಆರಂಭಕ್ಕೂ ಮುನ್ನವೇ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ. ಟೀಮ್ ಇಂಡಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂತ ಅಭಿಷೇಕ್ ಶರ್ಮಾ ಸೆಟಲ್ ಆದ್ರು ಅಂದ್ರೆ 6-4ಗಳಿಗೆ ಲೆಕ್ಕನೇ ಇರೋದಿಲ್ಲ. ಇದೀಗ ಏಷ್ಯಾ ಕಪ್ನಲ್ಲೂ ಕೂಡ ರನ್ ಮಳೆ ಸುರಿಸೋಕೆ ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಭಾರತ ವರ್ಸಸ್ ಯುಎಇ ನಡುವಿನ ಪಂದ್ಯದ ಆರಂಭಕ್ಕೂ ಮುನ್ನ ಪ್ರಾಕ್ಟೀಸ್ ವೇಳೆ 25ರಿಂದ 30 ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ. ನೆಟ್ ಬೌಲರ್ಗಳ ಬೆವರಿಳಿಸಿದ್ದು ಮೈದಾನದಲ್ಲೂ ಕೂಡ ಬಿಗ್ ಹಿಟ್ಗಳ ನಿರೀಕ್ಷೆ ಮೂಡಿಸಿದ್ದಾರೆ. ಟೀಮ್ ಇಂಡಿಯಾ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಇದೀಗ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಅಪರೂಪದ ದಾಖಲೆ ಬರೆಯೋಕೆ ರೆಡಿಯಾಗಿದ್ದಾರೆ. ಹರ್ಷದೀಪ್ ಸಿಂಗ್ ಇದೀಗ ಶತಕದ ಹೊಸ್ತಿಲಿನಲ್ಲಿದ್ದಾರೆ. ಹರ್ಷದೀಪ್ ಸಿಂಗ್ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ 63 ಪಂದ್ಯಗಳನ್ನು ಆಡಿದ್ದು 99 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಇನ್ನೊಂದು ವಿಕೆಟ್ ಕಬಳಿಸಿದ್ರೆ 100 ವಿಕೆಟ್ ಕಬಳಿಸಿದ ಸಾಧನೆಯಾಗಲಿದೆ. ಬಹುಶಃ ಯುಎಇ ವಿರುದ್ಧದ ಪಂದ್ಯದಲ್ಲಿ ಆಡುವ ಅವಕಾಶ ಸಿಕ್ಕರೆ ಇವತ್ತೇ ಈ ಸಾಧನೆಯನ್ನ ಕಂಪ್ಲೀಟ್ ಮಾಡುವಂತ ಸಾಧ್ಯತೆ ಇದೆ. 2026ರ ಟಿ20 ವಿಶ್ವಕಪ್ಗೆ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯವನ್ನು ವಹಿಸಿದ್ದು ಈಗಾಗಲೇ ಶೆಡ್ಯೂಲ್ ರೆಡಿ ಆಗ್ತಾ ಇದೆ. ಫೈನಲ್ ಪಂದ್ಯವನ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಸೋಕೆ ಯೋಜಿಸಲಾಗಿದೆ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಫೈನಲ್ಗೆ ಬಂದ್ರೆ ಆಗ ಮಾತ್ರ ಕೊಲಂಬೋದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈ ಬಗ್ಗೆ ಭಾಗವಹಿಸುವಂತ ಎಲ್ಲಾ ದೇಶಗಳ ಕ್ರಿಕೆಟ್ ಮಂಡಳಿಗಳಿಗೂ ಕೂಡ ಸೂಚನೆ ನೀಡಲಾಗಿದೆ. ಶೀಘ್ರದಲ್ಲೇ ವೇಳಾಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಪಂದ್ಯಾವಳಿಯಲ್ಲಿ 20 ತಂಡಗಳು ಭಾಗವಹಿಸಲಿವೆ. ಉತ್ತರಾಖಂಡ್ ಹೈಕೋರ್ಟ್ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ನೋಟಿಸ್ ಜಾರಿ ಮಾಡಿದೆ. ಉತ್ತರಾಖಂಡ್ ಕ್ರಿಕೆಟ್ ಅಸೋಸಿಯೇಷನ್ ಸರ್ಕಾರಿ ನಿಧಿಯನ್ನ ದುರುಪಯೋಗ ಪಡಿಸಿಕೊಂಡ ಆರೋಪದ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಡೆಹ್ರಾಡೂನ್ನ ನಿವಾಸಿಯಾಗಿರುವಂತಹ ಸಂಜಯ್ ರಾವತ್ ಮತ್ತು ಇತರರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡೋಕೆ ಮೀಸಲಿಟ್ಟಿದ್ದಂತ ಸುಮಾರು 12 ಕೋಟಿ ರೂಪಾಯಿ ರಾಜ್ಯ ನಿಧಿಯನ್ನ ಬಿಸಿಸಿಐ ದುರುಪಯೋಗ ಪಡಿಸಿಕೊಂಡ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಅರ್ಜಿದಾರರ ಪ್ರಕಾರ ಆಟಗಾರರಿಗೆ ಬಾಳೆಹಣ್ಣುಗಳ ಮೇಲಿನ ಖರ್ಚು ಅಂತ 35 ಲಕ್ಷ ರೂಪಾಯಿ ಹಣವನ್ನ ದುರ್ಬಳಕೆ ಮಾಡಲಾಗಿದೆ ಎನ್ನಲಾಗಿದೆ. ಕೋಲ್ಕತಾ ನೈಟ್ ರೈಡರ್ಸ್ ಇಂದ ಪಂಜಾಬ್ ಕಿಂಗ್ಸ್ ವರೆಗಿನ ತಮ್ಮ ಐಪಿಎಲ್ ಜರ್ನಿ ಬಗ್ಗೆ ಶ್ರೇಯಸ್ ಅಯ್ಯರ್ ಮುಕ್ತವಾಗಿ ಮಾತನಾಡಿದ್ದಾರೆ. ಜಿಕ್ಯೂ ಇಂಡಿಯಾಗೆ ನೀಡಿರುವಂತಹ ಸಂದರ್ಶನದಲ್ಲಿ ಅಯ್ಯರ್ ಮಾತನಾಡಿದ್ದಾರೆ. ಪಂಜಾಬ್ ತಂಡದಲ್ಲಿ ಈಗ ಸಿಗ್ತಾ ಇರುವಂತಹ ಗೌರವ ಕೆಕೆಆರ್ ನಲ್ಲಿದ್ದಾಗ ಕಾಣೆಯಾಗಿತ್ತು ಎಂದಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2024ರಲ್ಲಿ ಟ್ರೋಫಿಯನ್ನ ಗೆದ್ರೂ ಕೂಡ ಆ ಟೈಮಲ್ಲಿ ಮೆಂಟರ್ ಆಗಿದ್ದಂತ ಗೌತಮ್ ಗಂಭೀರ್ ಮತ್ತು ಅಯ್ಯರ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಎನ್ನುವಂತ ವರದಿಗಳಾಗಿದ್ವು. ಕ್ರಿಕೆಟಿಗ ಪೃಥ್ವಿ ಶಾಗೆ ನ್ಯಾಯಾಲಯ 100 ರೂಪಾಯಿಗಳ ದಂಡ ವಿಧಿಸಿದೆ. ಹಲವು ಬಾರಿ ನೋಟಿಸ್ ಅನ್ನ ನೀಡಿದ್ರೂ ಕೂಡ ಪೃಥ್ವಿ ಶಾ ಕಡೆಯಿಂದ ಯಾವುದೇ ಉತ್ತರ ಬಾರದ ಕಾರಣ ದಂಡ ವಿಧಿಸಿದೆ. ಆಗಿದ್ದೇನಪ್ಪಾ ಅಂದ್ರೆ 2023ರ ಫೆಬ್ರವರಿಯಲ್ಲಿ ಮುಂಬೈನ ಹೋಟೆಲ್ ಒಂದರಲ್ಲಿ ಪೃಥ್ವಿ ಶಾ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವಂತಹ ಸಪ್ನಾ ಗಿಲ್ ನಡುವೆ ಸೆಲ್ಫಿ ತೆಗೆಯುವಂತ ವಿಚಾರಕ್ಕೆ ದೊಡ್ಡ ರಂಪಾಟವೇ ಆಗಿತ್ತು. ಈ ವೇಳೆ ಪೃಥ್ವಿ ಶಾ ಲೈಂಗಿಕ ಕಿರುಕುಳ ನೀಡಿದ್ದಾಗಿ ಸಪ್ನಾ ದೂರು ನೀಡಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಫ್ಐಆರ್ಗೆ ಆದೇಶಿಸದೆ ಕೇವಲ ಪೊಲೀಸ್ ತನಿಖೆಗೆ ಆದೇಶಿಸಿತ್ತು. ಹೀಗಾಗಿ ಸಪ್ನಾ ಗಿಲ್ ಏಪ್ರಿಲ್ 2024ರಲ್ಲಿ ದಿನೋಶಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಗೆ ತಮ್ಮ ಉತ್ತರ ನೀಡುವಂತೆ ನ್ಯಾಯಾಲಯ ಪೃಥ್ವಿ ಶಾಗೆ ಹಲವು ಬಾರಿ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಉತ್ತರ ಬಂದಿರಲಿಲ್ಲ. ದಕ್ಷಿಣ ಆಫ್ರಿಕಾದ ಟಿ20 ಲೀಗ್ 2026ರ ಆವೃತ್ತಿಗಾಗಿ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಆಟಗಾರರ ಹರಾಜು ವೇಳೆ ಯುವ ಬ್ಯಾಟ್ಸ್ಮನ್ ಆಗಿರುವಂತ ಡೆವಾಲ್ಡ್ ಬ್ರೇವಿಸ್ ಮತ್ತು ದಕ್ಷಿಣ ಆಫ್ರಿಕಾದ ಟಿ20 ನಾಯಕ
ಐಡನ್ ಮಾರ್ಕ್ರಮ್ ದಾಖಲೆಯ ಬಿಡ್ಗಳೊಂದಿಗೆ ಎಲ್ಲರ ಗಮನ ಸೆಳೆದಿದ್ದಾರೆ. ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಭಾರತೀಯ ಕರೆನ್ಸಿ ಪ್ರಕಾರ 8.3 ಕೋಟಿ ರೂಪಾಯಿ ಬಿಡ್ ಮಾಡಿ ಬ್ರೆವಿಸ್ರನ್ನ ಖರೀದಿ ಮಾಡಿದೆ. ಇನ್ನು ಡರ್ಬನ್ ಸೂಪರ್ ಜೈಂಟ್ಸ್ ತಂಡ 7 ಕೋಟಿ ರೂಪಾಯಿಗೆ ಏಡಮ್ ಮಾರ್ಕ್ರಮ್ ಅವರನ್ನ ಖರೀದಿ ಮಾಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.